ಏನು ದೂರುದಾರ ಎರಡನೇ ದೂರುದಾರ ಇದಾನಲ್ಲ ಜಯಂತ್ ಅವರ ಗೌಪ್ಯತೆಯು ಒಂದಿಷ್ಟು ಕಾಪಾಡ್ಕೊಳ್ತಾ ಇರುವಂಥದ್ದು. ಜಯಂತ್ ಅವರ ವಿಚಾರ ಬಗ್ಗೆಯೂ ಕೂಡ ಬಹಳ ಒಂದಿಷ್ಟು ಪ್ರಸ್ತಾಪ ಮಾಡಬೇಕಾಗುತ್ತೆ. ಯಾಕಂದ್ರೆ ಅವರ ಇವತ್ತು ವಿಚಾರಣೆ ನಡೆಯುತ್ತೆ, ಜಯಂತ್ ಅವರ ವಿಚಾರಣೆ ನಡೆಯುತ್ತೆ. ಏನ್ ಕತೆ, ಏನಾಯ್ತು, ಎಲ್ಲಿಂದ ಆಯ್ತು, 2010ರಲ್ಲಿ ಏನೆಲ್ಲ ಬೆಳವಣಿಗೆ ಆಯ್ತು. ಯಾಕಂದ್ರೆ ನೇರವಾಗಿ ಆರೋಪ ಮಾಡಿದ್ದು ಏನಪ್ಪಾ ಅಂತಂದ್ರೆ ಅವರು ನೇರವಾಗಿ ಆರೋಪ ಮಾಡಿದ್ದು ಬಾಲಕಿಯ ಶವವನ್ನ ಹುತ್ತಿದ್ದನ್ನ ನಾನು ನೋಡಿದ್ದೇನೆ, ಪ್ರತ್ಯಕ್ಷದರ್ಶಿ ನಾನು, ನನ್ನ ಜೊತೆ ಇನ್ನೂ ಕೂಡ 4 ಜನ ಇದ್ದಾರೆ ಅನ್ನುವಂಥದ್ದು ಒಂದಿಷ್ಟು ಮಾಧ್ಯಮಗಳಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರಲ್ಲ. ಇದೇ ಮಾತು ಬಹಳಷ್ಟು ಮುಳುವಾಗಬಹುದು, ಮುಂದಿನ ದಿನದಲ್ಲಿ ಬಹಳಷ್ಟು ಮುಳುವಾಗಬಹುದು ಇದು ಕೂಡ. ಎಸ್, ಧರ್ಮಸ್ಥಳದಲ್ಲಿ ಇಂದು ಕೊನೆ ಸ್ಪಾಟ್ ಶೋಧ. ಸ್ಪಾಟ್ 13ರ ಚಿತ್ತ ಏನು ಇದೆ ಅಲ್ಲ ಎಲ್ಲರತ್ತ ಇರುವಂಥದ್ದು. ಸ್ಪಾಟ್ 13ರ ಶೋಧಕ್ಕೆ GPR ತಂತ್ರಜ್ಞಾನ ಇದೆ, ಅದನ್ನ ಬಳಸಬಹುದು. ಎಸ್, ಎಲ್ರಿಗೂ ಕೂಡ. ಯಾಕೆ ಅಂತಂದ್ರೆ ಅಲ್ಲಿ GPR ಅನ್ನ ಬಳಸಿದಂತ ಸಂದರ್ಭದಲ್ಲಿ ಹೌದು ಕಾರ್ಮಿಕರನ್ನ ಅಗಿಯುವಂತ ಕೆಲಸ ಆಗೋದಿಲ್ಲ, ಭೂಮಿ ಕೆಳಗಡೆ ಏನಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸ್ಪಾಟ್ 13ರಲ್ಲಿ GPR ತಂತ್ರಜ್ಞಾನವನ್ನ ಬಳಸೋದಕ್ಕೆ ಒಂದಿಷ್ಟು SIT ತಂಡ ರೆಡಿಯಾಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಯಾಕೆಂದ್ರೆ ಬಗಲೇಗುಡ್ಡ ಕಾಡಿನಲ್ಲಿ 12 ಜಾಗಗಳಲ್ಲಿ ಶೋಧ ಪೂರ್ಣ ಆದ ನಂತರ ಸ್ಪಾಟ್ 13ರಲ್ಲಿ ಸ್ಥಳ ಪರಿಶೋಧನೆ ಕೂಡ ನಡೆಯುತ್ತೆ. ಅದು GPRನಿಂದ ತಂತ್ರಜ್ಞಾನದಿಂದ GPR ಬಗ್ಗೆ ಒಂದಿಷ್ಟು ತಂತ್ರಜ್ಞಾನದ ಸಲಹೆಯನ್ನು ಪಡಿತಾ ಇರುವಂತ ಅಂದ್ರೆ ತಜ್ಞರ ಜೊತೆ ಒಂದಿಷ್ಟು ಸಲಹೆಯನ್ನು ಪಡಿತಾ ಇದ್ದಾರೆ. ಹೇಗೆ ಮಾಡ್ಬೋದು, ಹೇಗೆ ಕಾರ್ಯಾಚರಣೆ ಮಾಡ್ಬೋದು ನೋಡ್ತಾ ಇರ್ಬೋದು. 13ನೇ ಸ್ಪಾಟ್, ಈ ಸ್ಪಾಟ್ ಇದೆಯಲ್ಲ ಎಲ್ಲರ ಗಮನ ಇರುವಂಥದ್ದು. ಈಗಾಗಲೇ ಒಂದಿಷ್ಟು ಮಳೆ ಆಗಿರೋದ್ರಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಮೇಘರಾಜನ ಅಡ್ಡಿ ಆಗ್ತಾ ಇದೆ, ಮಳೆರಾಯ ಒಂದಿಷ್ಟು ಅಡ್ಡಿಯನ್ನ ಮಾಡ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಆ ಮಳೆಯಲ್ಲೂ ಕೂಡ ನೂರಾರು ಅಲ್ಲಿ ಕಾರ್ಮಿಕರಾಗಿರ್ಬೋದು ಸಾಕಷ್ಟು. ಯಾಕಂದ್ರೆ 2 ಹಂತಗಳಲ್ಲಿ ಒಂದಿಷ್ಟು ಕಾರ್ಮಿಕರನ್ನ ವಿಂಗಡಣೆಯನ್ನ ಮಾಡಲಾಗಿದೆ, 2 ಹಂತಗಳಲ್ಲಿ ಒಂದಿಷ್ಟು ಕಾರ್ಯ ನಡೀತಾ ಇದೆ. ಸೊ ಹಾಗಾಗಿ ಬೇಗನೆ ಏಕೆಂತಂದ್ರೆ ಈಗ ಮಳೆ ಇರೋದ್ರಿಂದಾಗಿ ಒಂದಿಷ್ಟು ಇಲ್ಲಿ GPR ಅನ್ನ ನಾವು ಬಳಸಿದ್ರೆ ಬೇಗನೆ ಸಿಗಬಹುದು ಹಾಗಾದ್ರೆ ನಮಗೆ ಅನ್ನುವಂಥ ಲೆಕ್ಕಾಚಾರದಿಂದಾಗಿ ಸೊ GPR ಬಗ್ಗೆಯೂ ಕೂಡ ತಜ್ಞರ ಜೊತೆ ಒಂದಿಷ್ಟು ಸಲಹೆಯನ್ನ ಪಡಿತಾ ಇದ್ದಾರೆ. ಯಾವ ರೀತಿ ಬಳಸಬಹುದು, ಯಾವ ಸ್ಪಾಟ್ನಲ್ಲಿ ನಾವು ಇದನ್ನ ಬಳಸಬಹುದು, ಕೇವಲ 13ನೇ ಸ್ಪಾಟ್ನಲ್ಲಿ ಮಾತ್ರ ಬಳಸಬಹುದಾ ಅಥವಾ ಉಳಿದ ಈ ಏನು 17 ಸ್ಪಾಟ್ಗಳು ಒಂದಿಷ್ಟು ಗುರುತಿಸುವಂತ ಪ್ರಯತ್ನವೂ ಕೂಡ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆಯಲ್ಲ, ಅಲ್ಲಿಯೂ ಕೂಡ GPRS ಅನ್ನ ಬಳಸಬಹುದಾ? ಯಾಕಂದ್ರೆ ಈ ಹಿಂದೆ ಯಾಕೆ ಬಳಸಲಿಲ್ಲ ಈ ರೀತಿಯಾದಂಥ ಮಾತುಗಳು. ಯಾಕಂದ್ರೆ 1ರಿಂದ 12ರವರೆಗೆ ಸಂಪೂರ್ಣವಾಗಿ ಒಂದಿಷ್ಟು ಹಿಟಾಚಿ ಕಾರ್ಯ ಮಾಡುತ್ತೆ. ಅದಾದ ನಂತರ ಕಾರ್ಮಿಕರು ಒಂದಿಷ್ಟು ಕಾರ್ಯವನ್ನ ಮಾಡ್ತಾರೆ, ಅಗಿಯುವಂತ ಕೆಲಸವನ್ನ ಮಾಡ್ತಾರೆ. 3 ಅಡಿ 6 ಅಡಿ 6 ಅಡಿ 5 ಅಡಿ 4 ಅಡಿ ಈ ರೀತಿ ಮಾಡುವಂತ ಸಂದರ್ಭದಲ್ಲಿ ಯಾಕೆ GPR ಯಾಕೆ ಅವಾಗ ಅಳವಡಿಕೆ ಆಗಲಿಲ್ಲ, ಅವಾಗ ಯಾಕೆ ಅದರಿಂದ ಶೋಧ ಮಾಡೋಕ್ಕಾಗಲಿಲ್ಲ ಅನ್ನುವಂಥ ಪರಿಶೋಧನೆ ಬಗ್ಗೆಯೂ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನು ಹುಟ್ಟುತ್ತೆ. ಸೊ ಅವೆಲ್ಲ ಪ್ರಶ್ನೆಗಳಿಗೆ ಇವತ್ತು 13ನೇ ಸ್ಪಾಟ್ ಇದೆ ಅಲ್ಲ, ಆ 13ನೇ ಸ್ಪಾಟ್ನಲ್ಲಿ ಗೊತ್ತಾಗಬೇಕಾಗಿರುವಂಥದ್ದು. GPR ಬಗ್ಗೆ ತಜ್ಞರ ಜೊತೆ ಒಂದಿಷ್ಟು SIT ಅಧಿಕಾರಿಗಳು ಸಲಹೆಯನ್ನು ಪಡಿತಾ ಇದ್ದಾರೆ. ಅದರ ಜೊತೆಗೆ SIT ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದಂಥ ಮೋಹತಿ ಅವರು ನಿಮ್ಮ ರೆಬಲ್ ಟಿವಿಯಲ್ಲಿ ಪ್ರತಿಯೊಂದು ಕೂಡ, ಯಾಕಂದ್ರೆ ಯಾವ ರೀತಿಯಾದಂಥ ಸಭೆ, ಈ ಸಭೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ, ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈ ಆರೋಪ ಕೇಳಿ ಬಂದಿತ್ತಲ್ಲ, ಬೆಳ್ಳತ್ತಂಗಡಿಯ SIT ಕಚೇರಿಗೆ ಆಗಮಿಸಿರುವಂತಹ ಅಧಿಕಾರಿಗಳು, ಬೆಳ್ಳತ್ತಂಗಡಿಯ SIT ಕಚೇರಿಗೆ ಆಗಮಿಸಿದ್ದಾರೆ ಅಧಿಕಾರಿಗಳು. 9ನೇ ದಿನ ಕಾರ್ಯಾಚರಣೆಗೆ ಆಗಮಿಸಿರುವಂತಹ SIT ತಂಡ ಕೇಸನ್ನ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರು ಆಗಮನ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ಳತ್ತಂಗಡಿಯಲ್ಲಿ SIT ಕಚೇರಿ ಇದೆ. ಸೊ ಈ ಕಚೇರಿಯಲ್ಲಿ ಒಂದಿಷ್ಟು ತನಿಖೆಯನ್ನ ಯಾವ ರೀತಿಯಾದಂತಹ ಒಂದಿಷ್ಟು ತನಿಖೆ ಮಾಡಬಹುದು, ಮುಂದಿನ ಏನೆಲ್ಲ ಪ್ರೊಸೀಜರ್ ಇರುತ್ತೆ, ಏನು ಮಾಡಬಹುದು ಅನ್ನುವಂಥ ಒಂದಿಷ್ಟು ಸಭೆಗಳನ್ನು ಮಾಡ್ತಾರೆ. ಯಾಕಂದ್ರೆ ಆ ಅಧಿಕಾರಿಗಳನ್ನು ಸೇರಿಕೊಂಡಂತ ಸಂದರ್ಭದಲ್ಲಿ ಹೌದು ಇದನ್ನ ಈ ರೀತಿ ಮಾಡಿದ್ರೆ ಒಂದಿಷ್ಟು ಸರಿ ಹೋಗ್ಬಹುದು, ಇದನ್ನ ಈ ರೀತಿ ಮಾಡಿದ್ರೆ ಒಂದಿಷ್ಟು ಸರಿ ಹೋಗಬಹುದು, ಬೇಗನೆ ಒಂದಿಷ್ಟು ನಾವು ಕಾರ್ಯಗಳನ್ನು ಮಾಡಿದ್ರೆ ಸರಿ ಹೋಗಬಹುದು. ಸೊ ಈ ರೀತಿಯಾದಂಥದ್ದು ಸಂಪೂರ್ಣವಾಗಿ ಬೆಳ್ಳತ್ತಂಗಡಿಯಲ್ಲಿ ಇರುವಂತಹ SIT ಕಚೇರಿಗೆ ಒಂದಿಷ್ಟು ಆಗಮಿಸಿದ್ದಾರೆ. ಸೊ ಪ್ರಣವ್ ಮೋಹತಿ ಅವರಾಗಿರ್ಬೋದು, ಜಿತೇಂದ್ರ ಅವರಾಗಿರ್ಬೋದು, ಹಲವು ಅಧಿಕಾರಿಗಳ ಜೊತೆ ಒಂದಿಷ್ಟು ಸಭೆಯನ್ನು ನಡೆಸಿರುವಂಥದ್ದು. ಯಾಕಂದರೆ ಎಲ್ಲರ ಗಮನ ಇರುವಂಥದ್ದು ಧರ್ಮಸ್ಥಳದಲ್ಲಿ ಏನು ನಡೀತಾ ಇದೆ ಸ್ವಾಮಿ, ಏನೆಲ್ಲ ಎಷ್ಟು ಅಸ್ಥಿಪಂಜರಗಳು ಸಿಕ್ಕಿದೆ ಸ್ವಾಮಿ, ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ ಸ್ವಾಮಿ, ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ನೋಡಿ, ಪ್ರತಿ ಕ್ಷಣವೂ ಕೂಡ ನಾವು ನೋಡ್ತಾ ಇದ್ದೀವಿ, ಪ್ರತಿ ಕ್ಷಣವೂ ಕೂಡ ಎಲ್ಲರ ಗಮನ, ಎಲ್ಲರ ಚಿತ್ತ ಏನೇ ಇದ್ರೂ ಕೂಡ ಧರ್ಮಸ್ಥಳ ಹತ್ತಾ ಇರುವಂಥದ್ದು. ಸೊ ಹಾಗಾಗಿ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಇದ್ದೀವಿ. ನಿನ್ನೆಯೂ ಕೂಡ ಸಾಕಷ್ಟು ಬೆಳವಣಿಗೆ ಆಯ್ತು ರೀ.
ನಿನ್ನೆ ಬೆಳವಣಿಗೆ ನೋಡಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಎರಡು ಗುಂಪುಗಳ ನಡುವೆ ಒಂದಿಷ್ಟು ಗಲಾಟೆ ನೋಡಿದಂತಾಗ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ರೀ ಧರ್ಮಸ್ಥಳದಲ್ಲಿ ಏನೆಲ್ಲ ಆಗ್ತಾ ಇದೆ, ಯಾಕೆ ಒಂದಿಷ್ಟು ಧರ್ಮಸ್ಥಳದ ಗ್ರಾಮಸ್ಥರ ಸುತ್ತಮುತ್ತಲಿನ ಜನರ ಒಂದಿಷ್ಟು ತಾಳ್ಮೆ ಕಟ್ಟೆ ಒಡೆದೋಗಿ ಬಿಡ್ತಾ ಏನು ಕತೆ ಅನ್ನುವಂಥದ್ದು. ಯಾಕಂದರೆ ಒಂದಿಷ್ಟು ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ರು ಅವರು, ನೇರವಾಗಿ ಒಂದಿಷ್ಟು ಪ್ರಶ್ನೆಗಳನ್ನು ಹಾಕ್ತಾ ಇದ್ರು ಅವರು. ನೋಡ್ರಿ ಏನ್ರಿ ನಿಮ್ಮ ಹತ್ರ ಸಾಕ್ಷಿಗಳಿದಾವ, ಸಾಕ್ಷಿಗಳನ್ನು ಇದ್ರೆ ಮಾತ್ರ ಅದನ್ನು ಹೇಳಿ, ನೀವು ಅದನ್ನು ಬಿಟ್ಟು ಸುಮ್ಮನೆ ಬಾಯಿಗೆ ಬಂದ ಹಾಗೆ ಏನು ಹೇಳೋಕೆ ಹೋಗಬೇಡಿ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಸೊ ಆ ಸಂದರ್ಭದಲ್ಲಿ ಅಲ್ಲಿರುವಂಥ ಒಂದಿಷ್ಟು ಕೆಲ ಯೂಟ್ಯೂಬರ್ಸ್ಗಳ ನಡುವೆ ಒಂದಿಷ್ಟು ಗಲಾಟೆ ಆರಂಭ ಆಗುತ್ತೆ, ಮಾತಿಗೆ ಮಾತು ಬೆಳೆದು ಒಂದಿಷ್ಟು FIR ಕೂಡ ದಾಖಲಾಗುತ್ತೆ. ನೋಡಿ ಯಾರ್ಯಾರ ಮೇಲೆ FIR ದಾಖಲಾಗಿದೆ, ಏನು ಕತೆ ಅನ್ನುವಂಥ ಬಗ್ಗೆ ಕೂಡ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಸೊ ಧರ್ಮಸ್ಥಳದಲ್ಲಿ 13ನೇ ಪಾಯಿಂಟ್ನಲ್ಲಿ ಶೋಧಕ್ಕೆ ಒಂದಿಷ್ಟು ಸಿದ್ಧತೆ. ಕೆಲವೇ ಕ್ಷಣಗಳಲ್ಲಿ ನೇತ್ರಾವತಿ ತೀರಕ್ಕೆ SIT ಎಂಟ್ರಿಯನ್ನ ಕೊಡುತ್ತೆ. 13ನೇ ಸ್ಪಾಟ್ ಅತ್ತ ಎಲ್ಲರ ಚಿತ್ತ ಅಂತ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೀವಿ. ಹೌದು, ಕೆಲವೇ ಕ್ಷಣಗಳಲ್ಲಿ ನೇತ್ರಾವತಿ ತೀರಕ್ಕೆ SIT ತಂಡ ಎಂಟ್ರಿಯನ್ನ ಕೊಡುತ್ತೆ. 13ನೇ ಪಾಯಿಂಟ್ ಬಳಿ ಟೆಂಟ್ ಕಂಬ ತಂದ ಸಿಬ್ಬಂದಿಗಳು 13ನೇ ಪಾಯಿಂಟ್ ಬಳಿ, ಹೌದು 13ನೇ ಪಾಯಿಂಟ್ ಬಳಿ ಇದೀಗ ಟೆಂಟು ಕಂಬವನ್ನ ತಂದಿದ್ದಾರೆ ಸಿಬ್ಬಂದಿಗಳು. 13ನೇ ಪಾಯಿಂಟ್ನ ಸುತ್ತಮುತ್ತ ಭಾರೀ ಖಾಕಿ ಭದ್ರತೆ, ಬಹಳ ಭದ್ರತೆ ಅಲ್ಲಿ. ಯಾಕಂದ್ರೆ ಈಗಾಗಲೇ 2 ತುಕಡಿ ಅಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ನಿಯೋಜನೆ ಮಾಡಿದ್ದಾರೆ, ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗಬಾರ್ದು ಅಲ್ಲಿ. ಸೊ ಹಾಗಾಗಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗಬಾರ್ದು ಅನ್ನುವಂಥ ಕಾರಣದಿಂದಾಗಿ ಪೊಲೀಸ್ ಅಧಿಕಾರಿಗಳನ್ನ ನಿಯೋಜನೆ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣ ರೀ, ಕೆಲವೇ ಕ್ಷಣ ಅಸ್ಥಿ ಪಂಜರ ಇದೆಯೋ ಇಲ್ಲವೋ, ಅಸ್ಥಿ ಪಂಜರ ಇದೆಯೋ ಇಲ್ಲವೋ, ಅಥವಾ ಅಸ್ಥಿ ಪಂಜರ ಸಿಗುತ್ತೋ ಅಥವಾ ಬೇರೆ ಸಿಗುತ್ತೋ, ಈ ರೀತಿಯಾದಂಥ ಪ್ರಶ್ನೆಗಳು ಸಹಜವಾಗಿ ನಮ್ಗೆ ಹುಡ್ತಾ ಇದೆ. ಎಸ್, ಧರ್ಮಸ್ಥಳದಲ್ಲಿ ಬಗ್ಲಗುಡ್ಡದಲ್ಲಿ ಇಂದು ಶೋಧ. ಬಗ್ಲಗುಡ್ಡದ 13ನೇ ಪಾಯಿಂಟ್ನತ್ತ ಇದೀಗ ಎಲ್ಲರ ಚಿತ್ತ ಇರುವಂತದ್ದು. 13ನೇ ಪಾಯಿಂಟ್ ನಲ್ಲಿ ಇಂದು ಪರೀಕ್ಷೆ ನಡೆಸಲಿರುವ SIT ಅಧಿಕಾರಿಗಳು. 13ನೇ ಪಾಯಿಂಟ್ ನಲ್ಲಿ ಶೋಧಕ್ಕೆ GPR ಟೆಕ್ನಾಲಜಿ ಬಳಕೆ ಆಗಬಹುದು. ಇಲ್ಲಿ ಗ್ರೌಂಡೆಡ್ ಪೆನಟಿಂಗ್ ರೆಕಾರ್ಡ್ ಏನಿದೆ, ರಡಾರ್ ಏನಿದೆ, ಸಂಪೂರ್ಣವಾಗಿ ತನಿಖೆಯನ್ನ ಮಾಡಬಹುದು. ಧರ್ಮಸ್ಥಳದಲ್ಲಿ ಬಗಲಗುಡ್ಡದಲ್ಲಿ ಇದೀಗ 13ನೇ ಪಾಯಿಂಟ್ ಏನಿದೆ ಸಂಪೂರ್ಣವಾಗಿ GPR ಇದು ಒಂದು ಮಾತು ಕೇಳಿ ಬರ್ತಾ ಇದೆ. ಯಾಕ್ರಿ ಇಷ್ಟು ದಿನಗಳ ಕಾಲ GPR ಬಗ್ಗೆ ಒಂದಿಷ್ಟು ತಂತ್ರಜ್ಞಾನ ಯಾಕೆ ಬಳಸಲಿಲ್ಲ ಇವರು, ಏನು ಕತೆ, ಏನಿದೆ ಇದರ ಹಿಂದೆ, ಈ ರೀತಿಯಾದಂಥ ಮಾತುಗಳು ಇದೆ. ಎಸ್, ಏನು ಸುತ್ತಮುತ್ತ ಭಾರಿ ಬಿಗಿ ಭದ್ರತೆನ 13ನೇ ಪಾಯಿಂಟ್ ನಾವು ನೋಡ್ತಾ ಇದ್ದೀವಿ. 13ನೇ ಪಾಯಿಂಟ್ನಂತ SIT ಅಧಿಕಾರಿಗಳಿಗೆ ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ಹುಟ್ಟುತ್ತಾ ಇರುವಂಥದ್ದು ಅಂತಂದರೆ, ಏನು ಕತೆ, ಏನಾಗಬಹುದು ರೀ, ಏನು ಕತೆ, ಏನೆಲ್ಲ ಬೆಳವಣಿಗೆ ಆಗಬಹುದು. ಇದೇ ಕೂಡ GPR ಅಂತಂದರೆ ಈ ಕೇವಲ ಇದು ಸಂಶೋಧನೆ ಮಾಡುವಂಥದ್ದಲ್ಲ, ಕೆಳಗಡೆ ಏನಿದೆ, ಏನು ಕತೆ, ಸಂಪೂರ್ಣವಾಗಿ ರಡಾರ್ ಟೆಕ್ನಾಲಜಿ ಅದು. GPR ತಂತ್ರಜ್ಞಾನದ ಬಳಕೆ ಮೂಲಕ ಅಸ್ಥಿ ಪಂಜರ ಪತ್ತೆಯಾಗುವ ಸಾಧ್ಯತೆ ಇದೆ. GPR ತಂತ್ರಜ್ಞಾನದ ಬಳಕೆ ಮೂಲಕ ಅಸ್ಥಿ ಪಂಜರ ಪತ್ತೆಯಾಗುವಂತಹ ಸಾಧ್ಯತೆ ಇರುವಂಥದ್ದು. ಭೂಮಿಯಡಿ ಹುದುಗಿರುವಂತಹ ಅಸ್ಥಿ ಪಂಜರಗಳ ಬಗ್ಗೆ ಒಂದಿಷ್ಟು ಪತ್ತೆ ಹಚ್ಚುವ ಸಹಕಾರಿ ಇದು. 13ನೇ ಪಾಯಿಂಟ್ ನಲ್ಲಿ ಇಂದು ಪರೀಕ್ಷೆ ಆಗುತ್ತೆ. ಇದು ಕೇವಲ ಅಸ್ಥಿ ಪಂಜರ ಮಾತ್ರ ಇದು, ಹೌದು ಇದು ಇಲ್ಲಿ ಅಸ್ಥಿ ಪಂಜರ ಇದೆ, ಅದನ್ನಿದೆ, ಇದನ್ನಿದೆ ಅಂತ ಹೇಳಲ್ಲ. ಪ್ರತಿಯೊಂದು ಕೂಡ ಏನೇ ಒಂದು ಬಟ್ಟೆ ಇದ್ರೂ ಕೂಡ ಹೇಳುತ್ತೆ ಭೂಮಿ ಕೆಳಗಡೆ ಏನೆಲ್ಲ ಬೆಳವಣಿಗೆ ಆಗಿದೆಯಲ್ಲ, ಅಸ್ಥಿ ಪಂಜರ ಆಗಿರ್ಬೋದು, ಏನೇನೋ ಒಂದಿಷ್ಟು ವಸ್ತುಗಳು ಸಿಗುತ್ತಲ್ಲ, ಅದೂ ಕೂಡ ಇಲ್ಲಿ ಗೊತ್ತಾಗುತ್ತೆ. ಸೊ ಹಾಗಾಗಿ ನೋಡಿ, ಭೂಮಿಯಡಿ ಹುದುಗಿರುವಂಥ ಅಸ್ಥಿ ಪಂಜರಗಳ ಪತ್ತೆ ಹಚ್ಚುವುದಕ್ಕೆ ಒಂದಿಷ್ಟು ಸಹಕಾರಿ ಆಗುತ್ತೆ. 13ನೇ ಪಾಯಿಂಟ್ನಲ್ಲಿ ಇಂದು ಪರೀಕ್ಷೆ ನಡೆಸಲು SIT ಅಧಿಕಾರಿಗಳು ಒಂದಿಷ್ಟು ಮುಂದಾಗಿದ್ದಾರೆ. ಸ್ಪಾಟ್ 13ರ ಜಾಗದಲ್ಲಿರುವಂಥ ಹೆಚ್ಚು ವಿದ್ಯುತ್ ಕಂಬಗಳು, ಯಾಕಂದ್ರೆ ಸಾಕಷ್ಟು ಕಂಬಗಳಿದಾವೆ, ಕರೆಂಟ್ ಕಂಬಗಳಿದಾವೆ, ಹೇಗೆ ತೆಗಿಬೇಕು, ಏನ್ ಕತೆ, ಅಲ್ಲಿರುವಂಥ ವಿದ್ಯುತ್ ಕಂಬವನ್ನ ತೆಗೆಸೋದಾ ಅಥವಾ ಬೇಡವಾ, ಯಾಕಂದ್ರೆ ಅಲ್ಲಿ ಅಗಿಬೇಕಾದಂಥ ಸಂದರ್ಭದಲ್ಲಿ ಅಡ್ಡ ಬರುತ್ತೆ, ಹಾಗಾಗಿ ಒಂದಿಷ್ಟು ಸಮಸ್ಯೆಗಳಾಗಬಹುದು. ಸೊ ಅಸ್ಥಿ ಪಂಜರ ಶೋಧ ಕೇಸ್ನಲ್ಲಿ ಮತ್ತೊಂದು ಬೆಳವಣಿಗೆ ಆಗಿರುವಂಥದ್ದು. ಅನಾಮಧೇಯ ದೂರುದಾರನ ಪರ ನಿಂತ ಮತ್ತೊಬ್ಬ ವ್ಯಕ್ತಿ, ದೂರುದಾರನನ್ನ SIT ವಶದಲ್ಲಿ ಇರಿಸಿಕೊಳ್ಳುವಂತೆ ಅರ್ಜಿ ಹಾಕಲಾಗಿದೆ. SIT ನಡಗ್ರಾಮದ ನಿವಾಸಿ ಶ್ಯಾಮ್ ಸುಂದರ್ ದೂರನ್ನ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ಳತಂಗಡಿ ತಾಲೂಕಿನಲ್ಲಿ ನಡಗ್ರಾಮ ಏನಿದೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ನೋಡಿ, ಅಸ್ಥಿ ಪಂಜರ ಶೋಧ ಕೇಸ್ನಲ್ಲಿ ಮತ್ತೊಂದು ಬೆಳವಣಿಗೆ ಇದು.
ಬಹಳ ದೊಡ್ಡ ಬ್ರೇಕಿಂಗ್ ಇದು. ಯಾಕೆ ಅಂತಂದ್ರೆ ಅಸ್ಥಿ ಪಂಜರ ಶೋಧ ಕೇಸ್ನಲ್ಲಿ ಏನಿದೆ ಅಲ್ಲ, ಮತ್ತೊಂದು ಬೆಳವಣಿಗೆ ಆಗಿದೆ. ಮತ್ತೊಂದು ಬೆಳವಣಿಗೆ ಇದು. ಅನಾಮಧೇಯ ದೂರುದಾರನ ಪರ ನಿಂತ ಮತ್ತೊಬ್ಬ ವ್ಯಕ್ತಿ ದೂರುದಾರನನ್ನ SIT ವಶದಲ್ಲಿ ಇರಿಸಿಕೊಳ್ಳುವಂತೆ ಅರ್ಜಿಯನ್ನು ಹಾಕಿದ್ದಾರೆ. SIT ನಡ ಗ್ರಾಮದ ನಿವಾಸಿ ಆಗಿರುವಂತಹ ಶ್ಯಾಮ್ ಸುಂದರ್ ದೂರನ್ನ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ಳತಂಗಡಿ ತಾಲೂಕಿನ ನಡ ಗ್ರಾಮ ಏನಿದೆ, ಆ ಗ್ರಾಮದವರು SIT ಅಧಿಕಾರಿಗಳಿಗೆ ಒಂದಷ್ಟು ದೂರನ್ನ ಸಲ್ಲಿಸಿದ್ದಾರೆ. ನೋಡಿ, ಈ ವ್ಯಕ್ತಿಯನ್ನ, ಈ ದೂರುದಾರನ್ನ ನೀವು ವಶದಲ್ಲಿ ಪಡೆದುಕೊಳ್ಳಿ, ಒಂದಿಷ್ಟು ವಿಚಾರಣೆ ಕೂಡ ಮಾಡಿ, ಏನೆಲ್ಲ ಆಗ್ತಾ ಇದೆ, ಏನು ಬೆಳವಣಿಗೆ ಆಗ್ತಾ ಇದೆ, ನಿಜಕ್ಕೂ ಕೂಡ ಹೇಳ್ತಾ ಇರುವಂಥದ್ದು ಸತ್ಯಕ್ಕೆ ದೂರವಾಗಿದ್ದ ಸತ್ಯನ ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಪರಿಶೀಲನೆ ಮಾಡಿ ಅಂತ ನೇರವಾಗಿ ಅಧಿಕಾರಿ ಒಂದಿಷ್ಟು ಹೇಳ್ತಾ ಇರುವಂಥದ್ದು.